ನಮಸ್ಕಾರ. ಮುಖ್ಯಾಂಶಗಳು. ವಿಶ್ವದ ಅತಿದೊಡ್ಡ ಅಹಮದಾಬಾದ್ನ ಮೊಟೆರಾ ಕ್ರೀಡಾಂಗಣ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದ ಲೋಕಾರ್ಪಣೆ. ಕೇಂದ್ರ ಜಲಶಕ್ತಿ ಸಚಿವರ ಜೊತೆ ಸಚಿವ ರಮೇಶ್ ಜಾರಕಿಹೊಳಿ ಸಮಾಲೋಚನೆ. ರಾಜ್ಯದ ಕೃಷ್ಣಾ, ಕಾವೇರಿ, ಮಹದಾಯಿ ನೀರಾವರಿ ಯೋಜನೆಗಳ ಅನುಷ್ಠಾನದ ಕುರಿತು ಚರ್ಚೆ. ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆ ತಡೆಗೆ ಕ್ರಮ. ಸರ್ಕಾರಕ್ಕೆ ಹೆಚ್ಚಿನ ಆದಾಯ ತರುವ ಹೊಸ ಗಣಿ ನೀತಿ ಜಾರಿಗೆ ಚಿಂತನೆ. ಸಚಿವ ಮುರುಗೇಶ್ ನಿರಾಣಿ. ಹಾಗೂ ಅಹಮದಾಬಾದ್ನ ಮೊಟೆರಾದಲ್ಲಿ ಭಾರತ ಇಂಗ್ಲೆಂಡ್ ನಡುವೆ ಇಂದಿನಿಂದ 3ನೇ ಟೆಸ್ಟ್ ಕ್ರಿಕೆಟ್ ಹೊನಲು ಬೆಳಕಿನಲ್ಲಿ ಆರಂಭ. ವಾರ್ತೆಗಳ ವಿವರ. ವಿಶ್ವದ ಅತಿದೊಡ್ಡ ಕ್ರೀಡಾಂಗಣವಾಗಿ ನವೀಕೃತವಾಗಿರುವ ಅಹಮದಾಬಾದ್ನ ಮೊಟೆರಾದ ಸರ್ದಾರ್ ಪಟೇಲ್ ಕ್ರಿಕೆಟ್ ಮೈದಾನವನ್ನು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೋಕಾರ್ಪಣೆಗೊಳಿಸಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕ್ರೀಡಾ ಸಚಿವ ಕಿರಣ್ ರಿಜಿಜು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದಾರೆ. ಕಿರಣ್ ರಿಜಿಜು नमस्कार. हमारा परम सौभाग्य कि आज जिनके कर कमलों भूमि पूजन संपन्न हुआ. दृढ़ शक्ति, ಕಿರಣ್ ರಿಜಿಜು ಅತಿ ಕಡಿಮೆ ಅವಧಿಯಲ್ಲಿ ವಿಶ್ವದ ಅತಿದೊಡ್ಡ ಕ್ರೀಡಾಂಗಣ ನಿರ್ಮಾಣಗೊಂಡಿದೆ. ಜಗತ್ತಿನಲ್ಲಿ ಇದು ಭಾರತದ ಗರ್ವದ ಸಂಕೇತವಾಗಿದೆ. ದೇಶದಲ್ಲಿ ಕ್ರೀಡೆಗೆ ವಿಶೇಷ ಆದ್ಯತೆ ನೀಡಲಾಗುತ್ತಿದ್ದು, ಖೇಲೋ ಇಂಡಿಯಾ ಕ್ರೀಡಾಕೂಟ, ಫಿಟ್ ಇಂಡಿಯಾ ಕಾರ್ಯಕ್ರಮದ ಮೂಲಕ ಸದೃಢ ಭಾರತ ನಿರ್ಮಾಣ ಮಾಡಲಾಗುತ್ತಿದೆ ಎಂದರು. कल हमने जय शाह भाई ने हमको पूरा स्टेडियम दिखाया. मैंने बारीकी से एक एक चीज देखा. ये क्रिकेट स्टेडियम सिर्फ सबसे बड़ा स्पोर्ट्स स्टेडियम ही नहीं, बल्कि दुनिया का सबसे आधुनिक में से भी एक है. सारा फैसिलिटीज जिस तरीके से यहां व्यवस्था किया है, वो हर किसी प्लेयर, हर कोई खेल प्रेमी जब यहां आएंगे तो उसको पता चलेगा कि ये 21st सेंचुरी का सबसे मॉडर्न स्टेडियम में से भी एक है. ಇದಕ್ಕೂ ಮುನ್ನ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಕ್ರೀಡಾ ಸಮುಚ್ಚಯಕ್ಕೆ ಭೂಮಿ ಪೂಜೆ ನೆರವೇರಿಸಿದರು. समुद्र के वस्त्र धारण किए हुए पर्वतों के स्तनमंडल वाली सूक्त की इस ऋचा में जिस यज्ञ की तरफ निर्देश है, अमित शाह भी मौजूद रहेंगे. इसके साथ ही सरदार पटेल मोटेरा ಸುಮಾರು 63 ಎಕರೆ ಪ್ರದೇಶದಲ್ಲಿ ಅಂದಾಜು 800 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೊಟೆರಾ ಕ್ರೀಡಾಂಗಣ ಪುನರ್ ನಿರ್ಮಾಣಗೊಂಡಿದೆ. ಇದು ವಿಶ್ವದ ಅತಿದೊಡ್ಡ ಕ್ರೀಡಾಂಗಣವಾಗಿ ಮಾರ್ಪಟ್ಟಿದ್ದು 1,10,000 ಪ್ರೇಕ್ಷಕರ ಸಾಮರ್ಥ್ಯ ಹೊಂದಿದೆ. ಈ ಮುನ್ನ ವಿಶ್ವದ ಅತಿದೊಡ್ಡ ಕ್ರೀಡಾಂಗಣ ಎನಿಸಿದ್ದ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಮೈದಾನ 90,000 ಪ್ರೇಕ್ಷಕರ ಸಾಮರ್ಥ್ಯ ಹೊಂದಿತ್ತು. ಈಗ ಆ ಹೆಗ್ಗಳಿಕೆಯನ್ನು ಮೊಟೆರಾ ಕ್ರೀಡಾಂಗಣ ಪಡೆದುಕೊಂಡಿದೆ. ಈಜುಕೊಳ, ಒಳಾಂಗಣ ಕ್ರೀಡಾಂಗಣ, 76 ಕಾರ್ಪೊರೇಟ್ ಬಾಕ್ಸ್ಗಳು ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ನವೀಕೃತವಾಗಿ ಕ್ರೀಡಾಂಗಣ ಸಜ್ಜುಗೊಂಡಿದೆ. ರಾಷ್ಟ್ರಪತಿ ಅವರ ಉದ್ಘಾಟನೆಯ ನಂತರ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಹೊನಲು ಬೆಳಕಿನ ಟೆಸ್ಟ್ ಪಂದ್ಯಕ್ಕೆ ಸಾಕ್ಷಿಯಾಗಲಿದೆ. The stadium offers ample parking space for 4 and 2-wheelers. Being well connected via large roads as well as BRTS facility, it will soon be connected with mega metro project. ಇದೀಗ ಅಹಮದಾಬಾದ್ನ ಮೊಟೆರಾದ ಸರ್ದಾರ್ ಪಟೇಲ್ ಕ್ರಿಕೆಟ್ ಮೈದಾನದ ಉದ್ಘಾಟನೆಯ ನೇರ ಪ್ರಸಾರ. Indoor practice pitches, 2 separate practice grounds with a small pavilion area. The stadium houses a clubhouse having 50 deluxe and 5 suite rooms, an Olympic-sized swimming pool, indoor and outdoor games, restaurant, gymnasium, and a 3D projector theatre. Furthering the ambitious Fit India movement of our Honorable Prime Minister Shri Narendra Modi, a sports facility for multiple sports like football, hockey, basketball, etc. will be built as a part of the stadium. The pride of Gujarat. This iconic world's largest cricket ಇದೀಗ stadium. ನೇರ ಪ್ರಸಾರದಲ್ಲಿ ಕ್ರೀಡಾಂಗಣ ಕುರಿತು ವಿಡಿಯೋ ದೃಶ್ಯಾವಳಿಯನ್ನು ವೀಕ್ಷಿಸುತ್ತಿದ್ದೀರಿ. Today,
The stadium is being inaugurated by the Honorable President of India, Shri Ramnath Kovind, along with the guest of honor, Honorable Governor of Gujarat, Shri Acharya Devvrat, and Honorable Union Minister of Home Affairs, Shri Amit Shah, and in the august presence of the Honorable Union Minister of State of Youth Affairs and Sports, Shri Kiran Rijiju, and Honorable Deputy Chief Minister of Gujarat, Shri Nitin Patel. ಪ್ರಧಾನಿ ನರೇಂದ್ರ ಮೋದಿ ನಾಳೆ ತಮಿಳುನಾಡು ಪುದುಚೇರಿ ರಾಜ್ಯಗಳಿಗೆ ಭೇಟಿ ನೀಡಲಿದ್ದು ಹಲವಾರು ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಕಾರೈಕಲ್ ಜಿಲ್ಲೆ ಒಳಗೊಂಡಂತೆ ವಿಲ್ಲುಪುರಂನಿಂದ ನಾಗಪಟ್ಟಣಂ ಪ್ಯಾಕೇಜ್ನ 56 ಕಿಲೋಮೀಟರ್ ಉದ್ದದ ಸತ್ತನಾಥಪುರಂ ಮತ್ತು ನಾಗಪಟ್ಟಣಂ ನಡುವಿನ ರಾಷ್ಟ್ರೀಯ ಹೆದ್ದಾರಿ 45A ನ ಚತುಷ್ಪಥ ರಸ್ತೆ ನಿರ್ಮಾಣಕ್ಕೆ ಪ್ರಧಾನಿ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಈ ಯೋಜನೆಗೆ ಸುಮಾರು 2,426 ಕೋಟಿ ರೂಪಾಯಿ ವೆಚ್ಚವಾಗಲಿದೆ. ಕಾರೈಕಲ್ ನೂತನ ಕ್ಯಾಂಪಸ್ 1ನೇ ಹಂತದಲ್ಲಿ ವೈದ್ಯಕೀಯ ಕಾಲೇಜು ಕಟ್ಟಡಕ್ಕೆ ನರೇಂದ್ರ ಮೋದಿ ಅವರು ಶಿಲಾನ್ಯಾಸ ಸುಮಾರು 491 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಈ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಬಳಿಕ ಸಾಗರಮಾಲಾ ಯೋಜನೆಯಡಿ ಅಭಿವೃದ್ಧಿಪಡಿಸಲು ಉದ್ದೇಶಿಸಲಾಗಿರುವ ಪುದುಚೇರಿಯ ಕಿರುಬಂದರು ನಿರ್ಮಾಣ ಕಾರ್ಯಕ್ಕೆ ಅಡಿಗಲ್ಲು ಹಾಕಲಿದ್ದಾರೆ. ಸಂಜೆ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ 12,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ಹಸಿರು ನಿಶಾನೆ ತೋರಲಿದ್ದಾರೆ. ನೈವೇಲಿಯಲ್ಲಿ 8,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿಸಲಾಗಿರುವ ನೂತನ ಉಷ್ಣ ವಿದ್ಯುತ್ ಸ್ಥಾವರವನ್ನು ದೇಶಕ್ಕೆ ಸಮರ್ಪಣೆ ಮಾಡಲಿದ್ದಾರೆ. ಈ ಸ್ಥಾವರದಿಂದ ತಮಿಳುನಾಡು, ಕರ್ನಾಟಕ, ಕೇರಳ, ಆಂಧ್ರಪ್ರದೇಶ, ತೆಲಂಗಾಣ, ಪುದುಚೇರಿಗಳಿಗೆ ಅನುಕೂಲವಾಗಲಿದೆ. ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ದೆಹಲಿಯಲ್ಲಿಂದು ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರನ್ನು ಭೇಟಿಯಾದರು. ರಾಜ್ಯದಲ್ಲಿನ ಕೃಷ್ಣಾ, ಕಾವೇರಿ ಮತ್ತು ಮಹದಾಯಿ ನೀರಾವರಿ ಯೋಜನೆಗಳ ಅನುಷ್ಠಾನದ ಕುರಿತು ಈ ಸಂದರ್ಭದಲ್ಲಿ ಅವರು ಕೇಂದ್ರ ಸಚಿವರೊಂದಿಗೆ ಸಮಾಲೋಚನೆ ನಡೆಸಿದರು. ಹವಾಮಾನ ಬದಲಾವಣೆ ಈ ಸಮಯದ ಒಂದು ನಿರ್ಣಾಯಕ ವಿಷಯವಾಗಿದ್ದು, ಇದನ್ನು ಸಮರ್ಥವಾಗಿ ಎದುರಿಸಲು ಸಾಮೂಹಿಕವಾಗಿ ಕ್ರಮಗಳನ್ನು ತೆಗೆದುಕೊಳ್ಳುವ ಅಗತ್ಯವಿದೆ ಎಂದು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ. ವಿಶ್ವಸಂಸ್ಥೆಯ ಭದ್ರತಾ ಸಮಿತಿ ಸಭೆಯಲ್ಲಿ ನಿನ್ನೆ ಅವರು ಹವಾಮಾನ ಮತ್ತು ಸುರಕ್ಷತೆ, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುರಕ್ಷತೆಯ ನಿರ್ವಹಣೆ ವಿಷಯದ ಕುರಿತು ಮಾತನಾಡಿ, ಇಡೀ ವಿಶ್ವ ಒಂದಾಗಿ ಹವಾಮಾನ ಬದಲಾವಣೆ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಬೇಕಾಗಿದೆ ಎಂದರು. ಹವಾಮಾನ ಬದಲಾವಣೆ ಕುರಿತ ಬದ್ಧತೆಗಳನ್ನು ಪೂರೈಸುವಲ್ಲಿ G20 ರಾಷ್ಟ್ರಗಳ ಪೈಕಿ ಭಾರತ ಏಕೈಕ ದೇಶವಾಗಿದೆ. ಒಪ್ಪಂದಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ ಸಚಿವರು, ಸೌರಶಕ್ತಿ ಕಾರ್ಯಕ್ರಮ ಮತ್ತು ಶುದ್ಧ ಅಡುಗೆ ಅನಿಲ ಬಳಕೆಗೆ ದೇಶದಲ್ಲಿ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಪ್ರಕಾಶ್ ಜಾವಡೇಕರ್ ತಿಳಿಸಿದರು. To help fragile states to put in place necessary adaptation and mitigation strategies to combat the impact of climate change. India is only country on track among the G20 nations to meet its climate change mitigation commitments. We are not only meeting our Paris Agreement's targets, but will exceed them. India currently has the fastest growing solar energy program in the world. We have expanded access to clean cooking fuel to over 80 million households. This is among the largest clean energy drives globally. Our recent commitment of installing 450 gigawatts of renewable energy, elimination of single-use plastic, 100% railway electrification, and creation of an additional carbon sink by restoring 26 million hectares of degraded land, among other measures, have only added to our climate ambitions. ಪೆಟ್ರೋಕೆಮಿಕಲ್ಸ್ ಮತ್ತು ಪ್ಲಾಸ್ಟಿಕ್ ಸಂಸ್ಕರಣಾ ಉದ್ಯಮದಲ್ಲಿ ತಂತ್ರಜ್ಞಾನ ನಾವೀನ್ಯತೆಗಾಗಿ ನೀಡಲಾಗುವ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ದೆಹಲಿಯಲ್ಲಿ ನಿನ್ನೆ ವಿತರಿಸಿದರು. ಈ ಸಂದರ್ಭದಲ್ಲಿ ಸಚಿವರು ಭಾರತವನ್ನು ಜಾಗತಿಕ ಪೆಟ್ರೋಕೆಮಿಕಲ್ಸ್ ಕೈಗಾರಿಕಾ ತಾಣವಾಗಿ ರೂಪಿಸಲು ತಮ್ಮ ಇಲಾಖೆ ಅನೇಕ ಯೋಜನೆಗಳನ್ನು ರೂಪಿಸಿದೆ. ದೇಶದಲ್ಲಿ 8 ಪ್ಲಾಸ್ಟಿಕ್ ಕೈಗಾರಿಕಾ ಅಭಿವೃದ್ಧಿ ಕೇಂದ್ರಗಳನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ. ಈಗಾಗಲೇ ದೇಶದ ಬೇರೆ ಬೇರೆ ಭಾಗಗಳಲ್ಲಿ 6 ಪ್ಲಾಸ್ಟಿಕ್ ಪಾರ್ಕ್ಗಳನ್ನು ನಿರ್ಮಿಸುವ ಕಾರ್ಯ ಪ್ರಗತಿಯಲ್ಲಿದ್ದು, ಮಂಗಳೂರು ಮತ್ತು ಗೋರಖ್ಪುರಗಳಲ್ಲಿ ಮತ್ತೆರಡು ಪಾರ್ಕ್ಗಳ ನಿರ್ಮಾಣಕ್ಕೆ ತಾತ್ವಿಕ ಒಪ್ಪಿಗೆ ನೀಡಲಾಗಿದೆ ಎಂದು ಹೇಳಿದರು.
ಪೆಟ್ರೋಕೆಮಿಕಲ್ಸ್ ವಲಯ ದೇಶದ ಜಿಡಿಪಿಗೆ ಗಮನಾರ್ಹ ಕೊಡುಗೆ ನೀಡುವುದರ ಜೊತೆಗೆ 2024ರ ವೇಳೆಗೆ ದೇಶವನ್ನು $5,000 ಕೋಟಿ ಆರ್ಥಿಕತೆಯಾಗಿ ರೂಪಿಸಬೇಕು ಎಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸು ನನಸಾಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಡಿವಿ ಸದಾನಂದಗೌಡ ತಿಳಿಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಹಿರೇನಾಗವೇಲಿ ಗ್ರಾಮದಲ್ಲಿ ನಿನ್ನೆ ನಡೆದ ಗಣಿಗಾರಿಕೆ ಜಿಲೆಟಿನ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಾಘವೇಂದ್ರ ರೆಡ್ಡಿ, ಪ್ರವೀಣ್, ರಿಯಾಜ್ ಮತ್ತು ಮಧುಸೂದನ ರೆಡ್ಡಿ ಬಂಧಿತ ಆರೋಪಿಗಳು. ಆಂಧ್ರಪ್ರದೇಶದ ಗೋರಂಟ್ಲಾದಿಂದ ಬಂಧಿಸಿ ಈ ಆರೋಪಿಗಳನ್ನು ಕರೆತರಲಾಗಿತ್ತು. ಈ ನಡುವೆ ಗಣಿ ಮತ್ತು ಭೂ ವಿಜ್ಞಾನ ಸಚಿವ ಮುರುಗೇಶ್ ನಿರಾಣಿ ನಿನ್ನೆ ರಾತ್ರಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಅವರು ಸ್ಫೋಟ ಸಂಭವಿಸಿ ಸಾವು ನೋವು ಉಂಟಾಗಿದ್ದು ವಿಷಾದನೀಯ. ಘಟನೆಯಲ್ಲಿ 6 ಮಂದಿ ಮೃತಪಟ್ಟಿರುವುದು ತೀವ್ರ ಆಘಾತ ಉಂಟಾಗಿದೆ. ಗಣಿ ಪ್ರದೇಶಗಳಲ್ಲಿ ಈ ರೀತಿ ಸ್ಫೋಟ ಸಂಭವಿಸದಂತೆ ಮತ್ತು ಅಕ್ರಮ ಗಣಿಗಾರಿಕೆ ತಡೆಯುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಹಾಗೂ ತಮ್ಮ ಇಲಾಖೆಯಿಂದ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ. ಕಡ್ಡಾಯವಾಗಿ ಪರವಾನಗಿ ಪಡೆದು ಗಣಿಗಾರಿಕೆಗೆ ಅನುಮತಿ ಪಡೆಯುವುದು ಅಗತ್ಯ ಎಂದು ಹೇಳಿದರು. ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆ ನಿಯಂತ್ರಣ ಮತ್ತು ಗಣಿಗಾರಿಕೆಯಿಂದ ಸರ್ಕಾರಕ್ಕೆ ಹೆಚ್ಚಿನ ಆದಾಯ ತರುವ ನಿಟ್ಟಿನಲ್ಲಿ ಮತ್ತು ಕಟ್ಟಕಡೆಯ ವ್ಯಕ್ತಿಗೂ ಸುಗಮವಾಗಿ ಮರಳು ಮತ್ತು ಜಲ್ಲಿ ಸಿಗುವಂತೆ ಮಾಡಲು ಸರ್ಕಾರ ಹೊಸ ಗಣನೀತಿಯನ್ನು ಜಾರಿಗೆ ತರಲಿದೆ ಎಂದು ಮುರುಗೇಶ್ ನಿರಾಣಿ ತಿಳಿಸಿದರು. ಇವತ್ತು ನಮ್ಮ ಅಧಿಕಾರಿಗಳು ಅವ್ರಿಗೆ ಟ್ರೈನಿಂಗ್ ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಯಾವ ರೀತಿ ಟ್ರೈನಿಂಗ್ ಮೈನಿಂಗ್ ಮಾಡಬೇಕಾದ್ರೆ ಎಕ್ಸ್ಪ್ಲೋಸಿವ್ ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನೋಂಥರ ಕಡೆ ಅವ್ರದ್ದೇನೆ ಸುಮ್ಮನೆ ಕೂತಿಲ್ಲ. ಶಿವಮೊಗ್ಗ ಘಟನೆ ಆದಮೇಲೆ ಮತ್ತು ಆದಾಗ ಈಗ ನಿಮ್ಮ ಕಣ್ಣು ಮುಂದೆ ನೀವು ನಮ್ಗಿಂತ ಹೆಚ್ಚು ಜಾಸ್ತಿ ಸಮಯ ನೀವೇ ಇಲ್ಲಿ ಕೊಟ್ಟಿದ್ದೀರಿ. ಯಾವ ರೀತಿ ಆಯ್ತು ಅನ್ನೋದು ನಿಮಗೇನೆ ಮಾಹಿತಿ ಇದೆ. ಅಲ್ಲಿ ಒಂದು ಇರುವಂಥ ಸ್ಪಾಟ್ದಲ್ಲಿರುವಂಥ ಎಕ್ಸ್ಪ್ಲೋಸಿವನ್ನು ಇಲ್ಲಿ ಹೊರಗಡೆ ತರುವಂಥ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಇದರಲ್ಲಿ ಸರ್ಕಾರ ಮತ್ತು ಬೇರೆ ಬೇರೆದವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದನ್ನು ಆರೋಪ ಮಾಡಬೇಕಾದ್ರೆ ಅವರು ಅನುಭವಿಗಳಿದ್ದಾರೆ. ಅವ್ರಿಗೆ ಎಲ್ಲ ಸಂಪೂರ್ಣವಾಗಿರುವಂಥ ಮಾಹಿತಿ ಇದೆ. ಇದು ಮತ್ತು ಮೈನಿಂಗ್ ಮಾಡುವಂಥದ್ರ ಕಡೆ ಈಗ ನೀವು ಮೈನಿಂಗ್ ಪಾಲಿಸಿನೂ ತರ್ತಾ ಇದ್ದೀವಿ. ಹೊಸದಾಗಿರುವಂಥ ಮೈನಿಂಗ್ ಪಾಲಿಸಿದಲ್ಲಿ ಇವತ್ತಿನವರೆಗೆ ಮೈನಿಂಗ್ ಪಾಲಿಸಿ ಇಲ್ಲ. ಯಾವ ರೀತಿ ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿಗಳಿದೆ, ಈ ಮೈನಿಂಗ್ ಮಾಡುವಂಥ ಪಾಲಿಸಿಗಳ ಬಗ್ಗೆ ತರುವಂಥದ್ದು. ಕೆಲವೊಂದು ಕಡೆ ರಿಪೀಟ್ ಆಗುವಂಥ ಜಿ ಎಸ್ ಟಿಗಳಾಗಿರುವಂಥದ್ದಾಗಿರ್ಬೋದು. ಕೆಲವೊಂದು ಸಲ ಒಂದು ಟ್ರಿಪ್ ಪಾಸ್ ಕೊಟ್ಟು ಅದರಲ್ಲಿ ಮೇಲಿನ 10 ಲೋಡನ್ನು ಟ್ರಾನ್ಸ್ಫರ್ ಮಾಡುವಂಥದ್ದಾಗಿರ್ಬೋದು. ಈ ರೀತಿ ಎಲ್ಲವುಗಳನ್ನು ತಪ್ಪಿಸಲಿಕ್ಕೆ ಸರ್ಕಾರಕ್ಕೂ ರೆವಿನ್ಯೂ ಜಾಸ್ತಿ ಬರಬೇಕು ಮತ್ತು ಇಲ್ಲಿಗಲಾಗಿ ಮೈನಿಂಗ್ ಆಗುವಂಥದ್ದು ತಪ್ಪಬೇಕು. ನಂತರ ಸುಲಭವಾಗಿ ಕಟ್ಟಕಡೆ ಮನುಷ್ಯನಿಗೆ ಉಸುಕು ಮತ್ತು ಜಲ್ಲಿ ಸಿಗಬೇಕು. ಅದ್ರ ಸಲುವಾಗಿ ನಾವೇನು ವಿಚಾರ ಮಾಡಿದ್ದೀವಿ, ಇದರಲ್ಲಿ ಕಡುಬಡವರು ಇರುವಂಥ ಆಶ್ರಯ ಮನೆ ಕಟ್ಟುವಂಥದ್ದು ಇರ್ಬೋದು, ರೈತರು ಹೊಲದಲ್ಲಿ ಮನೆ ಕಟ್ಟಿಸುವಂಥದ್ದು ಇರ್ಬೋದು. ಇಂಥವ್ರು ಎಲ್ಲದಕ್ಕೂ ಮಾನವ ಹಕ್ಕುಗಳ ಕಾರ್ಯಸೂಚಿ ನಿರಂತರವಾಗಿ ತೀವ್ರ ಸವಾಲುಗಳನ್ನು ಎದುರಿಸುತ್ತಿದ್ದು, ಮುಖ್ಯವಾಗಿ ಭಯೋತ್ಪಾದನೆ ದೊಡ್ಡ ಬೆದರಿಕೆಯಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯ 46ನೇ ಅಧಿವೇಶನದ ಉನ್ನತ ಮಟ್ಟದ ವಿಭಾಗದಲ್ಲಿ ಈ ಹೇಳಿಕೆ ನೀಡಿರುವ ಅವರು, ಭಯೋತ್ಪಾದನೆ ಮಾನವ ಕುಲಕ್ಕೆ ದೊಡ್ಡ ಬೆದರಿಕೆಯಾಗಿದೆ. ಜಾಗತಿಕವಾಗಿ ಇದರ ವಿರುದ್ಧ ಕ್ರಮ ಕೈಗೊಳ್ಳಲು ಭಾರತ ಬದ್ಧವಾಗಿದೆ ಎಂದು ಹೇಳಿದರು. ಮಾನವ ಹಕ್ಕುಗಳ ರಕ್ಷಣೆ ಕುರಿತಂತೆ ಹೋರಾಡುತ್ತಿರುವ ಸಂಸ್ಥೆಗಳನ್ನೊಳಗೊಂಡು ಎಲ್ಲರೂ ಭಯೋತ್ಪಾದನೆಯ ಪರಿಣಾಮವನ್ನು ತಿಳಿಯಬೇಕಾಗಿದೆ. ಭಯೋತ್ಪಾದನೆ ಎಂಬುದು ಮೂಲಭೂತವಾಗಿ ಮನುಷ್ಯನ ಬದುಕುವ ಹಕ್ಕನ್ನೇ ಕಸಿದುಕೊಳ್ಳಲಿದೆ. ಭಯೋತ್ಪಾದನೆ ನಿಗ್ರಹ ಕುರಿತಂತೆ ಭಾರತ ಕಳೆದ ತಿಂಗಳು ವಿಶ್ವಸಂಸ್ಥೆಯ ಎದುರು 8 ಅಂಶಗಳ ಕ್ರಿಯಾ ಯೋಜನೆಯನ್ನು ಪ್ರಸ್ತಾಪಿಸಿದ್ದು, ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರಗಳ ಜೊತೆಗೂಡಿ ಕ್ರಿಯಾ ಯೋಜನೆ ಜಾರಿಗೊಳಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಲು ಭಾರತ ಆದ್ಯತೆ ನೀಡಲಿದೆ ಎಂದು ಎಸ್ ಜೈಶಂಕರ್ ತಿಳಿಸಿದರು. ರೈತರನ್ನು ಸಬಲೀಕರಣಗೊಳಿಸುವ ಉದ್ದೇಶದಿಂದ ಪ್ರಾರಂಭಿಸಲಾಗಿರುವ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಜಾರಿಗೊಂಡು ಇಂದಿಗೆ 2 ವರ್ಷ ಪೂರೈಸಿದೆ. 2019ನೇ ಸಾಲಿನ ಫೆಬ್ರವರಿ 24ರಂದು ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಚಾಲನೆ ನೀಡಿದ್ದರು. ಈ ಯೋಜನೆಯಡಿ ದೇಶದ ಪ್ರತಿಯೊಬ್ಬ ರೈತನ ಖಾತೆಗೆ ವಾರ್ಷಿಕವಾಗಿ ₹6,000 ಆರ್ಥಿಕ ನೆರವು ನೀಡಲಾಗುತ್ತಿದೆ. ತಲಾ 2,000ದಂತೆ 3 ಕಂತುಗಳಲ್ಲಿ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಜಮೆ ಮಾಡಲಾಗುತ್ತದೆ. ಸಣ್ಣ ರೈತರಿಗೆ ಈ ಯೋಜನೆಯಿಂದ ಭಾರೀ ಪ್ರಯೋಜನವಾಗಿದೆ. ಬಿತ್ತನೆ ಬೀಜ ಖರೀದಿ ಸೇರಿದಂತೆ ಇನ್ನಿತರೆ ಸಂದರ್ಭದಲ್ಲಿ ರೈತರು ಕೃಷಿ ಪೂರಕ ಚಟುವಟಿಕೆಗಳಿಗೆ ಬಳಸಲು ಆರ್ಥಿಕ ಬೆಂಬಲ ಸಿಕ್ಕಂತಾಗಿದೆ. ಈ ಯೋಜನೆ ಜಾರಿಗೊಂಡ ನಂತರ ಇದುವರೆಗೆ ರೈತರ ಖಾತೆಗೆ ₹1,10,000 ಕೋಟಿ ಅಧಿಕ ಮೊತ್ತದ ಹಣವನ್ನು ಜಮೆ ಮಾಡಲಾಗಿದೆ. ಈ ಯೋಜನೆ ಕುರಿತು ಟ್ವೀಟ್ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ, ಕಿಸಾನ್ ಸಮ್ಮಾನ್ ನಿಧಿ ಕಾರ್ಯಕ್ರಮ ಜಾರಿಯಿಂದ ಸಾಕಷ್ಟು ಜನರಿಗೆ ಪ್ರಯೋಜನವಾಗಿದ್ದು ಅವರ ಜೀವನದಲ್ಲಿ ಬದಲಾವಣೆ ತಂದಿದೆ. ರೈತರು ಆರ್ಥಿಕವಾಗಿ ಸದೃಢಗೊಳಿಸಲು ಸಹಕಾರಿಯಾಗಿದ್ದು ಇನ್ನೂ ಹೆಚ್ಚಿನ ಕೆಲಸ ಮಾಡಲು ಅವರಿಗೆ ಪ್ರೇರಣೆ ನೀಡಲಿದೆ.
ಆತ್ಮನಿರ್ಭರ ಭಾರತ ಅಭಿಯಾನದಲ್ಲೂ ಇಂದು ಅನ್ನದಾತನ ಕೊಡುಗೆ ಇದ್ದು, ದೇಶ ಯಾವ ಸಂಕಲ್ಪ ಮಾಡಿದೆಯೋ ಅದರಲ್ಲಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ಮಹತ್ವಪೂರ್ಣವಾದುದು ಆಗಿದೆ ಎಂದು ಹೇಳಿದ್ದಾರೆ. ಗುಜರಾತ್ನ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಐತಿಹಾಸಿಕ ಗೆಲುವು ಸಾಧಿಸಿದ್ದು, ಎಲ್ಲ 6 ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ಸೂರತ್, ವಡೋದರ, ರಾಜ್ಕೋಟ್, ಭಾವನಗರ ಮತ್ತು ಜಾಮ್ನಗರ ಹಾಗೂ ಅಹಮದಾಬಾದ್ ಮಹಾನಗರ ಪಾಲಿಕೆಗಳನ್ನು ಬಿಜೆಪಿ ಗೆದ್ದುಕೊಂಡಿದೆ. 6 ಮಹಾನಗರ ಪಾಲಿಕೆಗಳು ಸೇರಿದಂತೆ ಒಟ್ಟು 575 ಸ್ಥಾನಗಳಲ್ಲಿ ಬಿಜೆಪಿ 482 ಸ್ಥಾನಗಳನ್ನು ಗೆದ್ದುಕೊಂಡು ಭಾರೀ ಗೆಲುವು ತನ್ನದಾಗಿಸಿಕೊಂಡಿದ್ದರೆ, ಕಾಂಗ್ರೆಸ್ ಕೇವಲ 55 ಸ್ಥಾನಗಳನ್ನು ಜಯಿಸಿದೆ. ಉಳಿದಂತೆ ಸೂರತ್ನಲ್ಲಿ ಆಮ್ ಆದ್ಮಿ ಪಕ್ಷ ಮೊದಲ ಬಾರಿಗೆ ಪಾಲಿಕೆ ಚುನಾವಣೆಯಲ್ಲಿ ಖಾತೆ ತೆರೆಯುವ ಮೂಲಕ 27 ಸ್ಥಾನಗಳನ್ನು ತನ್ನದಾಗಿಸಿಕೊಂಡಿದೆ. ಉಳಿದಂತೆ ಬಹುಜನ ಸಮಾಜ ಪಕ್ಷ 3 ಸ್ಥಳಗಳನ್ನು ಗೆದ್ದುಕೊಂಡರೆ, ಗುಜರಾತ್ನ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಮೊದಲ ಬಾರಿಗೆ ಸ್ಪರ್ಧಿಸಿದ್ದ ಅಸದುದ್ದೀನ್ ಒವೈಸಿ ಅವರ ಎಐಎಂಐಎಂ ಪಕ್ಷ ಅಹಮದಾಬಾದ್ ಕ್ಷೇತ್ರದಲ್ಲಿ 7 ಸ್ಥಾನಗಳಲ್ಲಿ ಗೆದ್ದುಕೊಂಡಿದೆ. ಗುಜರಾತ್ನಲ್ಲಿ ಬಿಜೆಪಿ ಗೆಲುವಿಗೆ ಪ್ರಧಾನಿ ನರೇಂದ್ರ ಮೋದಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಅಭಿವೃದ್ಧಿ ಮತ್ತು ಉತ್ತಮ ಆಡಳಿತದ ಮೇಲೆ ಮತದಾರ ನಂಬಿಕೆ ಇಟ್ಟು ಈ ಯಶಸ್ಸು ತಂದುಕೊಟ್ಟಿದ್ದಾರೆ. ರಾಜ್ಯದ ಜನತೆಗೆ ಕೃತಜ್ಞನಾಗಿದ್ದೇನೆ ಎಂದು ಹೇಳಿದ್ದಾರೆ. ದೇಶದಲ್ಲಿ ಕೋವಿಡ್-19 ಸೋಂಕು ನಿಯಂತ್ರಣಕ್ಕೆ ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಿಗೆ ಕೇಂದ್ರ ಆರೋಗ್ಯ ಸಚಿವಾಲಯ ಉನ್ನತ ತಂಡವನ್ನು ನಿಯೋಜಿಸಿದೆ. ಸಚಿವಾಲಯದ ಜಂಟಿ ಕಾರ್ಯದರ್ಶಿ ನೇತೃತ್ವದ 3 ಸದಸ್ಯರ ತಂಡವನ್ನು ನಿಯೋಜಿಸಲಾಗಿದ್ದು, ಈ ತಂಡ ಕರ್ನಾಟಕ, ಮಹಾರಾಷ್ಟ್ರ, ಕೇರಳ, ಛತ್ತೀಸ್ಗಢ, ಮಧ್ಯಪ್ರದೇಶ, ಗುಜರಾತ್, ಪಂಜಾಬ್, ತಮಿಳುನಾಡು ರಾಜ್ಯಗಳಿಗೆ ಭೇಟಿ ನೀಡಲಿದೆ. ಈ ಸಂದರ್ಭದಲ್ಲಿ ರಾಜ್ಯಗಳ ಜತೆಗೂಡಿ ಸೋಂಕು ನಿಯಂತ್ರಣಕ್ಕೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಿದೆ. ಈ ನಡುವೆ ಸಚಿವಾಲಯ 4 ರಾಜ್ಯಗಳು ಹಾಗೂ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತಕ್ಕೆ ಸೋಂಕು ನಿಯಂತ್ರಣ ಸಂಬಂಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದೆ. ಮಧ್ಯಪ್ರದೇಶ, ಮಹಾರಾಷ್ಟ್ರ, ಪಂಜಾಬ್, ಛತ್ತೀಸ್ಗಢ ರಾಜ್ಯಗಳು ಹಾಗೂ ಜಮ್ಮು ಕಾಶ್ಮೀರ ಆಡಳಿತಕ್ಕೆ ಈ ಕುರಿತು ಪತ್ರ ಬರೆದಿರುವ ಆರೋಗ್ಯ ಸಚಿವಾಲಯ, ಆರೋಗ್ಯ ಕ್ಷೇತ್ರ ಮತ್ತು ಇತರ ಮುಂಚೂಣಿ ಕಾರ್ಯಕರ್ತರಿಗೆ ಲಸಿಕೆ ಹಾಕಿಸುವಂತೆ ನಿರ್ದೇಶನ ನೀಡಿದೆ. ಕೆಲವು ಜಿಲ್ಲೆಗಳಲ್ಲಿ ಸೋಂಕು ತೀವ್ರವಾಗಿ ಹೆಚ್ಚಳವಾಗುತ್ತಿರುವ ಕಾರಣ ಆರೋಗ್ಯ ಕಾರ್ಯಕರ್ತರಿಗೆ ಶೀಘ್ರದಲ್ಲಿ ಕೋವಿಡ್-19 ಲಸಿಕೆ ಹಾಕಿಸಬೇಕೆಂದು ಸೂಚನೆ ನೀಡಿದೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 13,742 ಕೋವಿಡ್-19 ಹೊಸ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇದರೊಂದಿಗೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1,10,30,176ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಇದುವರೆಗೆ 1,07,26,702 ಮಂದಿ ಗುಣಮುಖರಾಗುವುದರೊಂದಿಗೆ ಚೇತರಿಕೆ ಪ್ರಮಾಣ ಶೇಕಡಾ 97.25ಕ್ಕೆ ಏರಿಕೆಯಾಗಿದೆ. ಒಟ್ಟು 1,46,907 ಸಕ್ರಿಯ ಪ್ರಕರಣಗಳಿದ್ದು ಶೇಕಡಾ 1.33ರಷ್ಟಿದೆ. ಇದುವರೆಗೆ 1,56,567 ಮಂದಿ ಮೃತಪಟ್ಟಿದ್ದು, ಈ ಪ್ರಮಾಣ ಶೇಕಡಾ 1.42ರಷ್ಟಿದೆ. ದೇಶಾದ್ಯಂತ ಕೋವಿಡ್-19 ಲಸಿಕೆ ಅಭಿಯಾನ ಜಾರಿಗೊಂಡ ನಂತರ ಇದುವರೆಗೆ 1,21,65,598 ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ಕೊರೋನಾ ವೈರಸ್ ಸೋಂಕು ಪರೀಕ್ಷಾ ಸಾಮರ್ಥ್ಯದಲ್ಲಿ ಹೆಚ್ಚಳ ಮಾಡಲಾಗಿದೆ. ಇದುವರೆಗೆ 21,30,36,275 ಮಂದಿಯ ಮಾದರಿಗಳನ್ನು ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಐಸಿಎಂಆರ್ ತಿಳಿಸಿದೆ. ಸರ್ಕಾರಿ ಮತ್ತು ಖಾಸಗಿ ಪ್ರಯೋಗಾಲಯಗಳು ಸೇರಿದಂತೆ ನಿನ್ನೆ ಒಂದೇ ದಿನ 8,05,844 ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ ಎಂದು ಐಸಿಎಂಆರ್ ಹೇಳಿದೆ. ಪ್ರಥಮ ರಾಷ್ಟ್ರೀಯ ಆಟಿಕೆ ಮೇಳವನ್ನು ಇದೇ 27ರಿಂದ ಮಾರ್ಚ್ 2ರವರೆಗೆ ವರ್ಚುವಲ್ ಮಾಧ್ಯಮದ ಮೂಲಕ ಆಯೋಜಿಸಲಾಗಿದೆ. ಮಕ್ಕಳ ಸಂತೋಷದಾಯಕ ಪರಿಕಲ್ಪನೆಗಳಿಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಮೆಗಾ ಮೇಳ ನಡೆಸಲಾಗುತ್ತಿದ್ದು, ವಿಚಾರ ಸಂಕಿರಣವನ್ನು ಸಹ ಏರ್ಪಡಿಸಲಾಗಿದೆ. ಭಾರತದ 1000ಕ್ಕೂ ಹೆಚ್ಚು ಕಂಪನಿಗಳು ಮತ್ತು ನುರಿತ ಕುಶಲಕರ್ಮಿಗಳು ಮೆಗಾಮೇಳದಲ್ಲಿ ಭಾಗವಹಿಸಿ ತಮ್ಮ ಆಟಿಕೆ ಸಾಮಗ್ರಿಗಳ ಪ್ರದರ್ಶನ ಮಾಡಲಿದ್ದಾರೆ. ಅಲ್ಲದೆ ಮೇಳದಲ್ಲಿ ಜಾಗತಿಕ ಹೂಡಿಕೆದಾರರ ಮತ್ತು ಆಮದು ಸಂಸ್ಥೆಗಳ ಸಂಸ್ಥಾಪಕರು ಹಾಗೂ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳು ಸಹ ಭಾಗವಹಿಸಲಿದ್ದಾರೆ. 7 ಲಕ್ಷ ಕೋಟಿ ರೂಪಾಯಿಗಳ ಸ್ಥಳೀಯ ಆಟಿಕೆಗಳ ವ್ಯಾಪಾರದಲ್ಲಿ ಭಾರತ ಸರ್ಕಾರದ ಬೆಂಬಲದೊಂದಿಗೆ ಮುಂಬರುವ ವರ್ಷ 400 ಬಿಲಿಯನ್ ಆಟಿಕೆ ವ್ಯವಹಾರವನ್ನು ನಡೆಸಲು ತಯಾರಿ ನಡೆಸಲಾಗಿದೆ. ಪ್ರಧಾನಮಂತ್ರಿ
ಪ್ರಧಾನಮಂತ್ರಿಯವರ ಆತ್ಮನಿರ್ಭರ ಭಾರತದ ಕನಸು ನನಸು ಮಾಡುವ ಉದ್ದೇಶದಿಂದ ಪೋಷಕರು, ಶಿಕ್ಷಕರು, ಉದ್ಯಮಿಗಳು ಹಾಗೂ ಹೂಡಿಕೆದಾರರು ಭಾರತೀಯ ಆಟಿಕೆಗಳ ವ್ಯಾಪಾರ ಮೇಳದಲ್ಲಿ ಭಾಗವಹಿಸಬಹುದಾಗಿದೆ. ಭಾಗವಹಿಸುವವರು www.theindiantoyfair.in ಜಾಲತಾಣದ ಮೂಲಕ ನೋಂದಾಯಿಸಿಕೊಳ್ಳಬಹುದು. 7 ಲಕ್ಷ ಕೋಟಿ ಗ್ಲೋಬಲ್ ಟಾಯ್ ಟ್ರೇಡ್ನಲ್ಲಿ ಮುಂಬರುವ ವರ್ಷಗಳಲ್ಲಿ ಭಾರತ ಸರ್ಕಾರದ ಬೆಂಬಲದೊಂದಿಗೆ ಭಾರತೀಯ ಉದ್ಯಮಿಗಳು ಮತ್ತು ನುರಿತ ಕುಶಲಕರ್ಮಿಗಳು $400 ಬಿಲಿಯನ್ ಆಟಿಕೆ ವ್ಯವಹಾರವನ್ನು ನಡೆಸಲು ಸಾಧ್ಯವಾಗುತ್ತದೆ. ನಮ್ಮ ಪ್ರಧಾನಿ ಮಂತ್ರಿಗಳ ಸ್ವಾವಲಂಬನೆಯ ಕನಸು ಈಗ ನಾವೆಲ್ಲರೂ ಒಟ್ಟಾಗಿ ಪೂರೈಸುತ್ತೇವೆ. ನಾವು ನಮ್ಮ ಹೊಸ ಗುರುತನ್ನು ರೂಪಿಸುತ್ತೇವೆ. ಹೊಸ ಎತ್ತರಕ್ಕೆ ಏರಿ ಮತ್ತು ಗ್ಲೋಬಲ್ ಟಾಯ್ ಟ್ರೇಡ್ನಲ್ಲಿ ಒಂದುಗೂಡು ರಚಿಸಿ. ಪೋಷಕರು, ಶಿಕ್ಷಕರು, ಉದ್ಯಮಿಗಳು ಮತ್ತು ಹೂಡಿಕೆದಾರರು ಫೆಬ್ರವರಿ 27ರಿಂದ ಮಾರ್ಚ್ 2ರವರೆಗೆ ಈ ಐತಿಹಾಸಿಕ ಇಂಡಿಯಾ ಟಾಯ್ ಫೇರ್ನ ಭಾಗವಾಗಬೇಕು ಮತ್ತು www.theindiatoyfair.in ನಲ್ಲಿ ನೋಂದಾಯಿಸಿ. मैं अपने स्टार्टअप मित्रों हमारे नए उद्यमियों ರೈತರು ತಮ್ಮ ಪಹಣಿ ಜೊತೆಗೆ ಆಧಾರ್ ನಂಬರ್ ಲಿಂಕ್ ಮಾಡುವಂತೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದ ಬೆನ್ನಲ್ಲೇ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಭೂ ಹಿಡುವಳಿದಾರರನ್ನು ಗುರುತಿಸಿ ಅವರ ಅಗತ್ಯ ಮಾಹಿತಿ ಕಲೆ ಹಾಕುವ ಕೆಲಸ ಆರಂಭಗೊಂಡಿದೆ. ಗ್ರಾಮ ಲೆಕ್ಕಿಗರು ಹಾಗೂ ಗ್ರಾಮ ಸಹಾಯಕರು ರೈತರ ಮನೆ ಮನೆಗೆ ಭೇಟಿ ನೀಡಿ ಜಮೀನಿನ ಸರ್ವೆ ನಂಬರ್, ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ದಾಖಲೆ ಪಡೆಯುತ್ತಿದ್ದಾರೆ. ರೈತರಿಗೆ ಸರ್ಕಾರಿ ಸೌಲಭ್ಯ ಹಾಗೂ ಬೆಳೆ ಹಾನಿ ಪರಿಹಾರ ಸೇರಿದಂತೆ ಸರ್ಕಾರದ ವಿವಿಧ ಯೋಜನೆಗಳು ಸರಿಯಾದ ಸಮಯದಲ್ಲಿ ಅರ್ಹ ರೈತರಿಗೆ ತಲುಪಿಸುವ ಉದ್ದೇಶ ಹೊಂದಲಾಗಿದೆ. ಹೋಗ್ನಳ್ಳಿ ಜಮೀನು ಡಿಡಿ ನ್ಯೂಸ್ನೊಂದಿಗೆ ರೈತ ವೆಂಕಟೇಶಪ್ಪ ಜಿಲ್ಲೆಯ ನಾನಾ ಭಾಗಗಳಲ್ಲಿ ತಮ್ಮ ಜಮೀನಿದ್ದು ಪಹಣಿ ಜೊತೆ ಆಧಾರ್ ಲಿಂಕ್ ಮಾಡಲು ಅಗತ್ಯ ದಾಖಲೆಗಳನ್ನು ಒದಗಿಸಿರುವುದಾಗಿ ತಿಳಿಸಿದರು. ಕಾಜಲ್ದಿಂದ ಅದು 27 ಗುಂಟೆ ಐತೆ. ಚಿಕ್ಕಸಾಳ ಜಮೀನು 101 ಸರ್ವೆ ನಂಬರ್ 2 ಎಕರೆ ಐತೆ. ಸೆಕ್ರೆಟ್ರಿ ಬಂದು ಅವರೆಲ್ಲ ಇದು ತಗೊಂಡಿದ್ದಾರೆ. ಎಲ್ಲ ಇದು ಯಾವಿದು ಅದಕ್ಕೂ ಎಲ್ಲ ನಂಬರ್ಗಳೆಲ್ಲ ಕೊಟ್ಟೈತೆ. ಅಕೌಂಟ್ ನಂಬರು ಎಲ್ಲ ಕೊಟ್ಟಿದ್ದೀರಿ. 17 ಗುಂಟೆ ಜಮೀನು ರೈತ ಮಹಿಳೆ ರೂಪ 17 ಗುಂಟೆ ಜಮೀನು ಇದ್ದು ನೀರಾವರಿ ಸೌಲಭ್ಯವಿಲ್ಲ. ಆದ ಕಾರಣ ಅಗತ್ಯ ಸೌಲಭ್ಯ ಪಡೆಯುವ ನಿಟ್ಟಿನಲ್ಲಿ ದಾಖಲೆಗಳನ್ನು ಒದಗಿಸಲು ಬಂದಿರುವುದಾಗಿ ಹೇಳಿದರು. ನಮ್ದು ಈಗ ಇನ್ನೂ ಬಂದೇ ಇರಲಿಲ್ಲ. ಇದು ಅದಕ್ಕೋಸ್ಕರ ಎತ್ಕೊಂಬಂದಿದ್ದೀವಿ ಡಾಕ್ಯುಮೆಂಟ್. ಇಲ್ಲ ಬಂದಿಲ್ಲ, ನಮ್ಮದು ಬಂದೇ ಇಲ್ಲ. ಆಧಾರ್ ಕಾರ್ಡ್ ಜೆರಾಕ್ಸು, ಅಕೌಂಟ್ ಬುಕ್ ಜೆರಾಕ್ಸು, ಪಾಣಿ ತಗೊಂಬಂದಿದ್ವಿ. ಈಗ ನಮ್ಮ ಗ್ರಾಮ ಲೆಕ್ಕಾಧಿಕಾರಿ ಸ್ವಾತಿ ಪಂಚಾಯಿತಿ ವ್ಯಾಪ್ತಿಯ 4 ಗ್ರಾಮಗಳಲ್ಲಿ ರೈತರು ತಮ್ಮ ಅಗತ್ಯ ದಾಖಲೆಗಳನ್ನು ಒದಗಿಸುವಂತೆ ವಿಭಿನ್ನ ರೀತಿಯ ಪ್ರಚಾರ ಮೂಲಕ ಜನರಿಗೆ ತಿಳುವಳಿಕೆ ಹಾಗೂ ಮಾಹಿತಿ ನೀಡಲಾಗಿದೆ. ಈಗಾಗಲೇ ರೈತರಿಂದ 40 ಅರ್ಜಿಗಳನ್ನು ಪಡೆಯಲಾಗಿದೆ ಎಂದರು. ಈಗಾಗಲೇ 71 ಪ್ಲಾಟ್ಸ್ಗಳನ್ನ FID ಮಾಡಿದೆ. ರೈತರಿಗೆ ಡಂಗೂರ ಹಾಕ್ಸೋ ಮೂಲಕ ಪ್ರಚಾರ ಮಾಡಲಿದೆ. ಮನೆ ಮನೆಗೂ ಹೋಗಿ ಅವ್ರಿಗೆ ಹೇಳಿದ್ದೀವಿ, ನಿಮ್ಮ ಒಂದು ಸರ್ವೆ ನಂಬರ್ಗಳನ್ನು ನೀವು ಆಧಾರ್ ಲಿಂಕು ಮತ್ತು ಬ್ಯಾಂಕ್ ಡೀಟೇಲ್ಸನ್ನೆಲ್ಲ ಲಿಂಕ್ ಮಾಡ್ಕೊಳ್ಳಿ ಅಂತ. ಮೊದಲಿಗೆ ಜನರು ಸ್ವಲ್ಪ ಹಿಂಜರಿದ್ರು, ಯಾರು ಮಾಹಿತಿಯನ್ನು ಕೊಡಲಿಕ್ಕೆ ಮುಂದೆ ಬಂದಿಲ್ಲ. ಅವರಿಗೆ ತಿಳುವಳಿಕೆ ಒಂದು ಕಡಿಮೆ ಇದ್ದಂಥ ಕಾರಣ ಅವರಿಗೆ ಇದರ ಅನುಕೂಲಗಳು ಏನಿದೆ ಅಂತೆಲ್ಲ ವಿವರಿಸಿ ಹೇಳಿದಾಗ ಎಲ್ಲರೂ ಸಹ ಮುಂದೆ ಬಂದಿದ್ದಾರೆ. ಈ ದಿನ ನಾವು ಒಟ್ಟು ಒಂದು 40 ಅರ್ಜಿಗಳನ್ನು ತೊಗೊಂಡಿದ್ದೀವಿ. ಅವರ ರೈತರ ಸರ್ವೆ ನಂಬರ್ಗಳ ಮಾಹಿತಿ ಮತ್ತು ಬ್ಯಾಂಕ್ ಡೀಟೇಲ್ಸು ಹಾಗೆ ಅವರ ಆಧಾರ್ ಕಾರ್ಡ್ ಒಂದು ಜೆರಾಕ್ಸನ್ನು ತೊಗೊಂಡಿದ್ದೀವಿ. SC/ST ಜನಾಂಗಕ್ಕೆ ಸೇರಿದಂಥ ರೈತರ ಕ್ಯಾಸ್ಟ್ ಪ್ರೂಫನ್ನು ಕೂಡ ತೊಗೊಂಡಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿರುವ ಜಿಲ್ಲಾಧಿಕಾರಿ ಡಾಕ್ಟರ್ R. ಸೆಲ್ವಮಣಿ ಪ್ರತಿಯೊಬ್ಬ ರೈತರಿಗೆ ಸರ್ಕಾರದ ಸವಲತ್ತುಗಳು ತಲುಪಬೇಕು ಎಂಬ ಉದ್ದೇಶದಿಂದ ರೈತರ ಅಗತ್ಯ ದಾಖಲೆಗಳನ್ನು ಕಲೆ ಹಾಕುವ ಕೆಲಸ ನಡೆದಿದೆ. ಈಗಾಗಲೇ 7,70,000 RTC ಲಿಂಕ್ ಕೆಲಸ ನಡೆಯುತ್ತಿದ್ದು 1,80,000 ಆಧಾರ್ ಕಾರ್ಡ್ಗಳನ್ನು ರೈತರಿಂದ ಪಡೆದುಕೊಂಡು ಪಹಣಿ ಜೊತೆ ಆಧಾರ್ ಲಿಂಕ್ ಮಾಡಲಾಗುತ್ತಿದೆ ಹಾಗೂ MSP ಬೆಂಬಲ ಬೆಲೆ ನೀಡಲು ಸಹಕಾರಿಯಾಗಲಿದೆ ಎಂದರು. ಅದನ್ನು ಪಹಣಿ ಜೊತೆ ಲಿಂಕ್ ಮಾಡುವ ಕೆಲಸ ನಡೀತಾ ಇದೆ. ಯಾಕಂತ ಇದು ಕ್ರಾಪ್ ಸರ್ವೆಯಲ್ಲಿ ಯಾವ ಬೆಳೆ ಬೆಳೆದಿದ್ದಾರೆ, ಸಪೋಸ್ ಅದು ಬೆಳೆ ನಾಶ ಆಗುವಾಗ ಅವ್ರಿಗೂ ಸರಿಯಾದ ಒಂದು ಪರಿಹಾರ ಕೊಡೋಕೆ ಅವ್ರಿಗೂ ಅನುಕೂಲ ಆಗುತ್ತೋ. ಈವನ್ ಕ್ರಾಪ್ ಇನ್ಶೂರೆನ್ಸ್ ಅಲ್ಲಿ ಕೂಡ ಸರಿಯಾದ ಒಂದು ಪರಿಹಾರ ರೈತರಿಗೆ ಸಿಕ್ಕಕ್ಕೂ ರೈತರಿಗೆ ಅನುಕೂಲ ಆಗುತ್ತೋ.
ಎರಡನೇದು ಬೇರೆ ಏನಾದರೂ ಸವಲತ್ತುಗಳು ಕೂಡ ಸರ್ಕಾರದಿಂದ ಬರುವಾಗ ಸರಿಯಾದ ರೈತರಿಗೂ ಸರಿಯಾದ ಸಮಯದಲ್ಲಿ ಮುಟ್ಟಕ್ಕೆ ಅನುಕೂಲ ಆಗುವಂಗ ನಾವು ಅದನ್ನು ಜೋಡಣೆ ಮಾಡ್ತಾ ಇದ್ದೀವಿ. MSP ಬೆಂಬಲ ಬೆಲೆ ಕೊಡೋಕ್ಕೂ ಕೂಡ ಯಾವ ರೈತರು ಬೆಳೆದಿದ್ದಾರೋ ನಿಜವಾದ ರೈತರಿಗೂ ಅವ್ರಿಗೂ ಇದೊಂದು ಕೊಡೋಕ್ಕೂ ಕೂಡ ಇದು ಒಂದು ಅನುಕೂಲ ಆಗುತ್ತೆ. ಸೊ ಅದಿಲ್ಲದರೆ ಬೇರೆ ಬೇರೆ ಈವನ್ ಸರ್ಕಾರ ಮಟ್ಟದಲ್ಲಿ ಪ್ಲಾನಿಂಗಿಗೂ ಕೂಡ ಒಂದು ಯೋಜನೆ ರೂಪಿಸುವ ಸಮಯದಲ್ಲಿ ಕೂಡ ಇದು ಅನುಕೂಲ ಆಗುತ್ತೆ. ಯಾಕಂತ ಎಷ್ಟು ರೈತರಿದ್ದಾರೆ, ಯಾವ್ಯಾವ ಬೆಳೆ ಬೆಳೀತಾರೆ, ಸೊ ಆ ಬೆಲೆಗೆ ಎಷ್ಟು ಬೀಜಗಳು ಬೇಕಾಗಿರುತ್ತದೆ, ಗೊಬ್ಬರಗಳು ಬೇಕಾಗಿರುತ್ತದೆ ಅಂತ ಮಟ್ಟದಲ್ಲಿ ಕೂಡ ಒಂದು ಪ್ಲಾನಿಂಗ್ ಮಾಡೋಕ್ಕೆ ಅದು ಅನುಕೂಲ ಆಗುತ್ತೆ. ಆತ್ಮನಿರ್ಭರ ಭಾರತ ಪರಿಕಲ್ಪನೆಯಡಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳನ್ನು ನಿಯಮಬದ್ಧಗೊಳಿಸುವ ಪ್ರಕ್ರಿಯೆಯನ್ನು ಜಾರಿಗೊಳಿಸಲಾಗಿದೆ. ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಾಂಬಾರ ಪದಾರ್ಥಗಳ ಬೆಳೆಗೆ ಆದ್ಯತೆ ನೀಡಿ ಬೆಳೆ ಸಂಸ್ಕರಣಾ ಉದ್ದಿಮೆಗಳಿಗೆ ಮತ್ತು ವ್ಯಾಪಾರಸ್ಥರಿಗೆ ನೆರವು ಒದಗಿಸಲಾಗಿದೆ. ಕಿರು ಸಂಸ್ಕರಣಾ ಉದ್ದಿಮೆಗಳ ಉನ್ನತೀಕರಣ, ತಾಂತ್ರಿಕ ನೆರವು ಮತ್ತು ಮಾರಾಟಕ್ಕೆ ಸೂಕ್ತ ಬೆಂಬಲ ಒದಗಿಸಲು ಯೋಜನೆ ರೂಪಿಸಲಾಗಿದೆ. ಇದರಿಂದ ಸಣ್ಣ ಉದ್ದಿಮೆದಾರರು ಸರ್ಕಾರದ ನೆರವು ಪಡೆದು ತಮ್ಮ ಉದ್ದಿಮೆಯನ್ನು ಉನ್ನತೀಕರಣಗೊಳಿಸಲು ಅವಕಾಶ ಕಲ್ಪಿಸಲಾಗಿದೆ. ಈಗ ಈ ಯೋಜನೆ ಬಂದಿರೋದ್ರಿಂದ ನ್ಯೂಸ್ನೊಂದಿಗೆ ಕೃಷಿಕ ಚಂದ್ರಶೇಖರ್, ಆತ್ಮನಿರ್ಭರ ಭಾರತ ಪರಿಕಲ್ಪನೆಯಡಿ ರೈತರ ಸಬಲೀಕರಣಕ್ಕೆ ಆದ್ಯತೆ ನೀಡಿ ಸರ್ಕಾರ ನೆರವು ಒದಗಿಸಿದೆ. ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿ ಸಾಂಬಾರ ಬೆಳೆಗೆ ಆದ್ಯತೆ ನೀಡಿ ನೆರವು ಒದಗಿಸಲಾಗುತ್ತಿದೆ ಎಂದರು. ಅದೇ ರೀತಿ ಜಾಯಿಕಾಯಿ ಇರ್ಬೋದು, ಇವೆಲ್ಲವನ್ನು ಬೆಳೆಯೋದಕ್ಕೆ ಆಸ್ಪದ ಮಾಡ್ಕೊಂಡು ಬೆಳೆದಿದ್ದೆ ಆದರೆ ರೈತ ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತೇಳಿ ನಾನು ಭಾವಿಸಿದ್ದೀನಿ. ಸಾಂಬಾರು ಪದಾರ್ಥಗಳ ವರ್ತಕ ವೆಂಕಟೇಶ್, ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯು ರೈತರಿಗೆ ಮಾತ್ರವಲ್ಲದೆ ಮಾರಾಟಗಾರರಿಗೂ ಲಾಭದಾಯಕವಾಗಿದೆ ಎಂದು ತಿಳಿಸಿದರು. ತುಂಬಾನೇ ಚೆನ್ನಾಗಿ ಹೋಗ್ತಾ ಇದೆ. ಟೂರಿಸ್ಟ್ ಅವರು ಬಂದು ನಮ್ಮ ಅಂಗಡಿ ಆಯ್ಕೆ ಮಾಡ್ಕೊಂಡು ಇಲ್ಲೇ ಮುಂಚೆ ಹೋಗ್ತಿದ್ದಾರೆ. ಈ ಒಂದು ನೋಡಲ್ ಅಧಿಕಾರಿ ವೆಂಕಟೇಶ್, ಯೋಜನೆಯಡಿ ಎಲ್ಲರಿಗೂ ತಂತ್ರಜ್ಞಾನ, ಆರ್ಥಿಕ ನೆರವು ಒದಗಿಸಲಾಗುತ್ತಿದ್ದು ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರಕಿದೆ. ಎಲ್ಲರೂ ಯೋಜನೆಯ ಲಾಭ ಪಡೆದುಕೊಳ್ಳಬೇಕು ಎಂದರು. ಉದ್ದಿಮೆಯನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ಈಗಾಗಲೇ ನಾವು ಪ್ರತಿ ಸಭೆಗಳಲ್ಲಿ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ, ಎಲ್ಲೆಲ್ಲಿ ಜನಸಮೂಹ ಸೇರುತ್ತೋ ಅಲ್ಲ ಕಡೆಯೆಲ್ಲ ನಾವು ಪ್ರಚಾರವನ್ನು ಮಾಡಿದ್ದೀವಿ. ಈ ಥರ ಪ್ರಚಾರ ಮಾಡಿರೋದ್ರಿಂದ ನಮಗೆ 350ಕ್ಕೂ ಹೆಚ್ಚು ಆಸಕ್ತರು ಈಗಾಗಲೇ ಅರ್ಜಿನ ಸಲ್ಲಿಸಿದ್ದಾರೆ. ಈ ಥರ ಅರ್ಜಿ ಸಲ್ಲಿಸಿರೋರನ್ನು ನಾವು ಆನ್ಲೈನಲ್ಲಿ ದಾಖಲಿಸಬೇಕಾಗಿದೆ. ಆ ದಾಖಲಿಸತಕ್ಕಂಥ ಕಾರ್ಯ ಪ್ರಗತಿಯಲ್ಲಿದೆ. ಜಿಲ್ಲೆಗೆ ಒಬ್ಬೊಬ್ಬ ನೋಡಲ್ ಅಧಿಕಾರಿಗಳು. ಇಲಾಖೆಯ ಜಂಟಿ ನಿರ್ದೇಶಕ ತಿರುಮಲೇಶ್, ಸರ್ಕಾರದ PMFME ಯೋಜನೆಯಡಿ ಪ್ರತಿ ಜಿಲ್ಲೆಗೆ ಒಂದು ಪ್ರಧಾನ ಬೆಳೆಯನ್ನು ಆಯ್ಕೆ ಮಾಡಿದ್ದು ಸರ್ಕಾರವು ಸಂಸ್ಕರಣಾ ಘಟಕಗಳನ್ನು ತೆರೆಯಲು ಸಹಕಾರ ನೀಡುತ್ತಿದೆ ಎಂದು ವಿವರಿಸಿದರು. ಬಂದವರಿಗೆ ಓದೋರಿಗೆಲ್ಲ ಮಾಹಿತಿ ಕೊಡ್ತಾ ಇದ್ದಾರೆ. ಈ ಸಂಬಂಧ ನಾವು ಪಾಂಪ್ಲೆಟ್ಸ್ ಮಾಡಿದ್ದೀವಿ. ಈಗಾಗಲೇ ಕಳೆದ 15 ದಿವಸಗಳಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಇದುವರೆಗೂ ನಮ್ಮ ಜಿಲ್ಲೆಯಲ್ಲಿ ಕೈಗೊಂಡಂಥ ಎಲ್ಲ ಚಟುವಟಿಕೆಗಳ ಬಗ್ಗೆ ಒಂದು ಪ್ರಗತಿ ಪರಿಶೀಲನಾ ಸಭೆಯನ್ನು ಮಾಡ್ತಾರೆ. 2020 ಕೇಂದ್ರ ಲೋಕಸೇವಾ ಆಯೋಗದ ಪರೀಕ್ಷೆಗೆ ಅಂತಿಮ ಪ್ರಯತ್ನ ನಡೆಸಿದ್ದ ಅಭ್ಯರ್ಥಿಗಳಿಗೆ ಮತ್ತೊಮ್ಮೆ ಪರೀಕ್ಷೆ ಬರೆಯುವ ಅವಕಾಶವಿಲ್ಲ. ಈ ಕುರಿತ ಅರ್ಜಿ ವಿಚಾರಣೆ ನಡೆಸಲು ಸರ್ವೋಚ್ಚ ನ್ಯಾಯಾಲಯ ಇಂದು ನಿರಾಕರಿಸಿದೆ. 2020 ಅಕ್ಟೋಬರ್ನಲ್ಲಿ ನಡೆದ ನಾಗರಿಕ ಸೇವೆ ಪರೀಕ್ಷೆಯಲ್ಲಿ ತಮ್ಮ ಕೊನೆಯ ಪ್ರಯತ್ನ ನಡೆಸಿದ್ದ ಅಭ್ಯರ್ಥಿಗಳಿಗೆ ಮತ್ತೊಂದು ಅವಕಾಶ ನೀಡುವಂತೆ ಕೋರಿ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಲಾಗಿತ್ತು. ಕೋವಿಡ್-19 ಸೋಂಕಿನ ಕಠಿಣ ದಿನಗಳು ಮತ್ತು ಲಾಕ್ಡೌನ್ ಅವಧಿಯನ್ನು ಗಮನದಲ್ಲಿರಿಸಿ ಪರೀಕ್ಷೆ ಬರೆಯಲು ಮತ್ತೊಂದು ಅವಕಾಶ ನೀಡುವಂತೆ ವಕೀಲೆ ಅನುಶ್ರೀ ಕಪಾಡಿಯಾ ಎನ್ನುವವರು ಅರ್ಜಿ ಸಲ್ಲಿಸಿದ್ದರು. 3 ನ್ಯಾಯಾಧೀಶರ ತ್ರಿಸದಸ್ಯ ಪೀಠ ಈ ಅರ್ಜಿ ತಿರಸ್ಕೃತಗೊಳಿಸುವುದಾಗಿ ತಿಳಿಸಿ ಯಾವುದೇ ತೀರ್ಪು ನೀಡಲಿಲ್ಲ. ಅಹಮದಾಬಾದ್ನ ಸರ್ದಾರ್ ಪಟೇಲ್ ಕ್ರಿಕೆಟ್ ಮೈದಾನದಲ್ಲಿ ಇಂದು ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ 4 ಪಂದ್ಯಗಳ ಟೆಸ್ಟ್ ಸರಣಿಯ 3ನೇ ಪಂದ್ಯ ಹೊನಲು ಬೆಳಕಿನಲ್ಲಿ ನಡೆಯಲಿದೆ. ಮಧ್ಯಾಹ್ನ 2:30ಕ್ಕೆ ಪಂದ್ಯ ಆರಂಭವಾಗಲಿದ್ದು ಪಿಂಕ್ ಬಾಲ್ ಅಂದರೆ ಗುಲಾಬಿ ಬಣ್ಣದ ಚೆಂಡನ್ನು ಬಳಕೆ ಮಾಡಲಾಗುತ್ತದೆ. ಭಾರತಕ್ಕಿದು ಸ್ವದೇಶದಲ್ಲಿ 2ನೇ ಹೊನಲು ಬೆಳಕಿನ ಪಂದ್ಯವಾಗಿದೆ. ಈ ಮುನ್ನ 2019ರಲ್ಲಿ ಬಾಂಗ್ಲಾದೇಶದ ವಿರುದ್ಧ ಕೋಲ್ಕತಾದ ಈಡನ್ ಗಾರ್ಡನ್ ಮೈದಾನದಲ್ಲಿ ಮೊದಲ ಹೊನಲು ಬೆಳಕಿನ ಪಂದ್ಯವನ್ನಾಡಿತ್ತು. ಚೆನ್ನೈನಲ್ಲಿ ನಡೆದಿದ್ದ ಸರಣಿಯ ಮೊದಲೆರಡು ಪಂದ್ಯಗಳಲ್ಲಿ ಇಂಗ್ಲೆಂಡ್ ಮತ್ತು ಭಾರತ ತಂಡಗಳು ಕ್ರಮವಾಗಿ ಗೆಲುವು ದಾಖಲಿಸುವ ಮೂಲಕ ಪ್ರಸ್ತುತ 1-1ರಿಂದ ಸಮಗೌರವ ಸಾಧಿಸಿವೆ. 3ನೇ ಪಂದ್ಯದಲ್ಲಿ ಗೆಲುವು ದಾಖಲಿಸುವ ಮೂಲಕ ಸರಣಿ ಗೆಲ್ಲುವ ವಿಶ್ವಾಸದೊಂದಿಗೆ ವಿರಾಟ್ ಕೊಹ್ಲಿ ನೇತೃತ್ವದ ಟೀಂ ಇಂಡಿಯಾ ಆತ್ಮವಿಶ್ವಾಸದಿಂದ ಸಜ್ಜಾಗಿದೆ. ಮೊಟೇರಾ ಕ್ರೀಡಾಂಗಣ ಭಾರತಕ್ಕೆ ಅದೃಷ್ಟದ ತಾಣವಾಗಿದ್ದು 2001ರಿಂದ 2012ರವರೆಗೆ ಇಲ್ಲಿ ನಡೆದ 2 ಪಂದ್ಯಗಳ ಪೈಕಿ ಆತಿಥೇಯ ತಂಡವೇ ಒಂದರಲ್ಲಿ ಜಯ ಸಾಧಿಸಿ ಮತ್ತೊಂದರಲ್ಲಿ ಡ್ರಾ ಫಲಿತಾಂಶದೊಂದಿಗೆ ಸಂಪೂರ್ಣ ತನ್ನ ಪ್ರಾಬಲ್ಯ ಮೆರೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ವಿಶ್ವದ ಅತಿದೊಡ್ಡ ಅಹಮದಾಬಾದ್ನ ಮೊಟೇರಾ ಕ್ರೀಡಾಂಗಣ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದ ಲೋಕಾರ್ಪಣೆ. ಕೇಂದ್ರ ಜಲಶಕ್ತಿ ಸಚಿವರ ಜೊತೆ ಸಚಿವ ರಮೇಶ್ ಜಾರಕಿಹೊಳಿ ಸಮಾಲೋಚನೆ. ರಾಜ್ಯದ ಕೃಷ್ಣಾ, ಕಾವೇರಿ, ಮಹದಾಯಿ ನೀರಾವರಿ ಯೋಜನೆಗಳ ಅನುಷ್ಠಾನದ ಕುರಿತು ಚರ್ಚೆ. ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆ ತಡೆಗೆ ಕ್ರಮ. ಸರ್ಕಾರಕ್ಕೆ ಹೆಚ್ಚಿನ ಆದಾಯ ತರುವ ಹೊಸ ಗಣಿ ನೀತಿ ಜಾರಿಗೆ ಚಿಂತನೆ. ಸಚಿವ ಮುರುಗೇಶ್ ನಿರಾಣಿ. ಹಾಗೂ ಅಹಮದಾಬಾದ್ನ ಮೊಟೇರಾದಲ್ಲಿ ಭಾರತ ಇಂಗ್ಲೆಂಡ್ ನಡುವೆ ಇಂದಿನಿಂದ 3ನೇ ಟೆಸ್ಟ್ ಕ್ರಿಕೆಟ್ ಹೊನಲು ಬೆಳಕಿನಲ್ಲಿ ಆರಂಭ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30 ಡಿಡಿ ಚಂದನದಲ್ಲಿ. ನಮಸ್ಕಾರ.